ಸರಾಸರಿ 36,000 ಕನಿಷ್ಠ ವೇತನ ನಿಗದಿ ಹಾಗೂ ಕಾರ್ಮಿಕ ಸಂಹಿತೆಗಳಿಗಾಗಿ ಕರ್ನಾಟಕ ತಿದ್ದುಪಡಿಗಳಿಗಾಗಿ ಹಾಗೂ ಖಾಯಂವೇತರ ಕಾರ್ಮಿಕರ ಖಾಯಂಗೆ ಶಾಸಕಕ್ಕಾಗಿ ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಪ್ರತಿ ಉದ್ಯಮಿ ಪ್ರತ್ಯೇಕವಾಗಿ ಕನಿಷ್ಠ ವೇತನ ನಿಗದಿ ಮಾಡದೆ ಬಹುತೇಕ ಉದ್ಯಮಗಳಿಗೆ ಏಕರೂಪ ಹಾಗೂ ಹಿಂದೆ ಇದ್ದ 4 ವಲಯಕ್ಕೆ ಬದಲಾಗಿ 3 ವಲಯಗಳಾಗಿ ಮಾಡಿ ಮೇ 22 ಹೊರಡಿಸಿರುವ ಕನಿಷ್ಠ ವೇತನ ಅಂತಿಮ ಅಧಿಸೂಚನೆಯನ್ನು ನಾವು ಖಂಡಿಸುತ್ತೇವೆ ಹಾಗೂ ಈ ಅಧಿಸೂಚನೆಯಿಂದ ಗಾರ್ಮೆಂಟ್, ಪ್ಲಾಂಟೇಶನ್, ಬೀಡಿ, ಅಗರಬತ್ತಿ, ಕೈಮಗ್ಗು ಸೇರಿ 19 ವಿಭಾಗದ ಉದ್ಯಮಿಗಳ ಹೊರಗಿಟ್ಟಿರುವ ರಾಜ್ಯ ಸರ್ಕಾರ ಕ್ರಮದಿಂದ ಬಹುಸಂಖ್ಯಾತ ಮಹಿಳಾ ಕಾರ್ಮಿಕರು ಕನಿಷ್ಠ ವೇತನ ಹೆಚ್ಚಳದಿಂದ ವಂಚಿತರಾಗಲಿದ್ದಾರೆ. ಪ್ರಸ್ತುತ ಮೇ 22 ಜಾರಿಗೆ ತಂದಿರುವ ಕನಿಷ್ಠ ವೇತನವನ್ನೇ ಈ 19 ಉದ್ಯಮಿಗಳಿಗೆ ವಿಸ್ತರಿಸಿ ಕೂಡಲೇ ಅಧಿಸೂಚನೆ ಹೊರಡಿಸಿ ನೌಕರನ್ನ ಕನಿಷ್ಠ ವೇತನದ ವ್ಯಾಪ್ತಿಗೆ ತರಬೇಕೆಂದು ಸಿಐಟಿಯು ಒತ್ತಾಯಿಸಿದೆ. ಬ್ಯೂರೋ ರಿಪೋರ್ಟ್, ಆಜಾದ್ ಕನ್ನಡ ನ್ಯೂಸ್, ಕಲಬುರಗಿ. ಕಾರ್ಮಿಕರಿಗೂ ಕನಿಷ್ಠ ಕೂಲಿ ಕೊಡಲೇಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎದ್ದಕ್ಕಾಗಿ ಹೋರಾಟ, ಕನಿಷ್ಠ ಕೂಲಿ ನಮ್ಮಯ ಹಕ್ಕು. ಕಾರ್ಮಿಕರ ಬಗ್ಗೆ ಕನಿಕರ ಇಲ್ಲದ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ಕಾರ್ಮಿಕರ ಬಗ್ಗೆ ಕನಿಕರ ಇಲ್ಲದ ಸರ್ಕಾರಕ್ಕೆ ಹೇಳಿಧಿಕ್ಕಾರ. ರಾಜ್ಯದ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಿದೆ, ನೋಟಿಫಿಕೇಶನ್ ಬಂದಿದೆ. ಅದರ ಪ್ರಕಾರ ಈಗ ಅದು ನಮಗೆ ಅಷ್ಟೊಂದು ನ್ಯಾಯಸಮ್ಮತ ಅನಿಸಿಲ್ಲ. ಕನಿಷ್ಠ ಕೂಲಿ 36,000 ರೂಪಾಯಿ ಆಗಬೇಕಂತೇಳಿ ನಮ್ಮದೊಂದು CITದು ಒಂದು ನಿಲುವಿದೆ. ಈಗ ಇದ್ದದ್ದು ಅಷ್ಟೊಂದು ಸಮಂಜಸವಾಗಿಲ್ಲ. ಮತ್ತೇನು ಈಗ ಕನಿಷ್ಠ ಕೂಲಿ ಅವ್ರು ಕೊಟ್ಟರು ಅದು ವೈಜ್ಞಾನಿಕವಾಗಿ ಮಾಡಿಲ್ಲ, ಇನ್ನೂ ಹೆಚ್ಚಾಗಬೇಕಾಯಿತು. ಆದರೂ ಕೂಡ ಈಗ ಏನು ಮಾಡಿದ್ದಾರೆ, ಆ ಕನಿಷ್ಠ ಕೂಲಿ ಸರ್ಕಾರ ಈ ಮಾಲೀಕ ವರ್ಗ ಅದನ್ನು ಒಪ್ಪಬೇಕು. ಮಾಲೀಕ ವರ್ಗದಿಂದ ಅದನ್ನು ಜಾರಿಗೊಳಿಸಲಿಕ್ಕೆ ಆ ಹಣನ ಪಾವತಿ ಮಾಡಲಿಕ್ಕೆ ಅವ್ರ ಮೇಲೆ ಒತ್ತಡ ತರಬೇಕು ಸರ್ಕಾರ. ಒಂದು. ಎರಡನೇದು, ಇದೇನು ಬಂದಿದೆ ಕನಿಷ್ಠ ಕೂಲಿ, ಇದರ ಹೊರಗೆ ಭಾಳ ಜನ ಉಳಿದಿದ್ದಾರೆ. ಎಲ್ಲರಿಗೂ ಕವರ್ ಮಾಡಿಲ್ಲ ಇವರು. ಸುಮಾರು ಲಕ್ಷಗಟ್ಟಲೆ ಗಾರ್ಮೆಂಟ್ಸ್ ನೌಕರರು, ಬಿಡಿ ನೌಕರರು, ಕಾಫಿ ಪ್ಲಾಂಟೇಶನ್ ನೌಕರರು, ಮತ್ತು ಅದರಲ್ಲಿ ಮುಖ್ಯವಾಗಿ ನಮ್ಮ ಸ್ಕೀಮ್ ನೌಕರರು, ಅಂಗನವಾಡಿ, ಬಿಸಿ ಊಟ, ಆಶಾ, ಇವರೆಲ್ಲರಿಗೂ ಕನಿಷ್ಠ ಕೂಲಿ ಅಡಿಯಲ್ಲಿ ತರಬೇಕಾಗಿತ್ತು. ಸರ್ಕಾರ ತಂದಿಲ್ಲ. ಅದರ ಸಲುವಾಗಿ ಇವತ್ತು ರಾಜ್ಯ ಸರ್ಕಾರ ಏನು ಮಾಡಿದೆ, ಅದು ಮೊನ್ನೆ ನೋಟಿಫಿಕೇಶನ್ ಮಾಡಿದೆ ಕನಿಷ್ಠ ಕೂಲಿ, ಅದು ಬಂದದ್ದನ್ನೇ ಜಾರಿಗೊಳಿಸಬೇಕು. ಅದ್ರ ಜೊತೆಗೆ ಕೆಲವು ತಿದ್ದುಪಡಿಗಳು ತಂದು ಅದನ್ನು ಸಂಪೂರ್ಣವಾಗಿ 36,000ಕ್ಕೆ ಕನಿಷ್ಠ ಕೂಲಿ ಏರಿಸಬೇಕು. ಮತ್ತು ಖಾಯಮಿಲ್ಲದಂಥ ನೌಕರಿಗೆ ಖಾಯಂ ಮಾಡೋದಕ್ಕಂಥ ಕಾನೂನು ಬರಬೇಕು. ಮತ್ತು ಎಲ್ಲ ಏನು ಗುತ್ತಿಗೆ ಆಧಾರ ಮತ್ತು ಏನು ಟೆಂಪ್ರರಿ ನೌಕರದಾರ ಎಲ್ಲರಿಗೆ ಒಂದು ಪರ್ಮನೆಂಟ್ ಮಾಡೋಕ್ಕೆ ಕಾನೂನು ತರಬೇಕು ರಾಜ್ಯ ಸರ್ಕಾರ. ಈ ರಾಜ್ಯದಲ್ಲಿ ಯಾರೇ ಒಬ್ಬರು ಕೂಡ ಕಾರ್ಮಿಕರು ಹಸಿವಿನಿಂದ ಸಾಯಬಾರ್ದು. ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ಕನಿಷ್ಠ ಕೂಲಿ, ಕನಿಷ್ಠ ವೇತನದ ಇಡೀ ರಾಜ್ಯದ ಎಲ್ಲ ಕಾರ್ಮಿಕರು ಒಳಗೊಳ್ಳುವಂತೆ ಇದಕ್ಕೆ ಬಂದಂಥ ಏನು ನೋಟಿಫಿಕೇಶನ್ ಇದೆ ಅದಕ್ಕೆ ಸಣ್ಣ ಒಂದು ತಿದ್ದುಪಡಿ ತಂದು ಇನ್ನೂ ಅದನ್ನು ವಿಸ್ತಾರಗೊಳಿಸಬೇಕು ಅಂಥೇಳಿ ಇವತ್ತು ನಾವು CITU ಎಸ್ಪೆಷಲಿ ಕರ್ನಾಟಕದಲ್ಲಿ ಇವತ್ತು ಬಂದಂಥ ನೋಟಿಫಿಕೇಶನನ್ನು ಸಣ್ಣ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಅದಕ್ಕೆ ಸರಿಯಾದ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿ ಅದನ್ನು ತಿದ್ದುಪಡಿ ಮಾಡಿ ಈ ರಾಜ್ಯದ ಎಲ್ಲ ಕಾರ್ಮಿಕರು ಅದರಲ್ಲಿ ಒಳಗೊಳ್ಳುವಂತೆ, ಇನ್ಕ್ಲೂಡಿಂಗ್ ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟ ನೌಕರರು ಮತ್ತು ನಮ್ಮ ಆಶಾ ನೌಕರರು ಅಲ್ಲದೆ ಆಶಾ ನೌಕರರು ಇದಲ್ಲದೆ ಗಾರ್ಮೆಂಟ್ಸ್ ನೌಕರರು ಲಕ್ಷಗಟ್ಟಲೆ, ಇವತ್ತು ಬಿಡಿ ನೌಕರರು, ಪ್ಲಾಂಟೇಶನ್ ಎಲ್ಲರೂ ಒಳಗೊಳ್ಳುವಂತೆ ಇನ್ನೊಂದು ಅದಕ್ಕೆ ತಿದ್ದುಪಡಿ ಮಾಡಿ ಸರ್ಕಾರ ಜಾರಿಗೊಳಿಸಬೇಕು. ಈ ಬಂದಂಥ ಕನಿಷ್ಠ ಕೂಲಿಯನ್ನು ಜಾರಿಗೊಳಿಸಲಿಕ್ಕೆ ಸರ್ಕಾರ ಕ್ರಮ ತೆಗೆದುಕೋಬೇಕು ಅಂತೇಳಿ ಇವತ್ತು ನಾವು ರಾಜ್ಯದಂಥ CITU ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಇವತ್ತು MB ಸಜ್ಜನ್, CITU ಜಿಲ್ಲಾಧ್ಯಕ್ಷರು. ಇವತ್ತಿನ ದಿವಸ
ಈ ಒಂದು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಉದ್ದೇಶ ನಾವು ಸುಮಾರು ಒಂದು ತಿಂಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏಕೆಂದರೆ ಸುಮಾರು ವರ್ಷಗಳಿಂದ ನಮ್ಗೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಿರಲಿಲ್ಲ. ಮೊನ್ನೆ ತಾನೇ ಸರ್ಕಾರ ಒಂದು ಆದೇಶ ಹೊರಡಿಸಿದೆ, ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದೆ. ಬಟ್ ಆ ಕನಿಷ್ಠ ವೇತನ ಪರಿಷ್ಕರಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ನೌಕರಿಗೆ ಪ್ರತಿಯೊಬ್ಬರಿಗೂ ಸುಮಾರು 5,400 ಒಂದು ಸಂಬಳ ಹೆಚ್ಚಿಗೆ ಮಾಡಿದೆ. ಅದನ್ನು ನಾವು ಅದಕ್ಕೆ ಸ್ವಾಗತಿಸ್ತೇವೆ. ಅದೇ ರೀತಿಯಾಗಿ ನಮ್ಮ CIT ಅಡಿಯಲ್ಲಿ ಬರುವಂತಹ ಅಂಗನವಾಡಿ ಮತ್ತು ಬಿಸಿ ಊಟ ಆಶಾ ಕಾರ್ಯಕರ್ತರು ಅವರಿಗೂ ಕೂಡ ಈ ಒಂದು ಕನಿಷ್ಠ ವೇತನಲ್ಲಿ ಸೇರಿಸಿಕೊಳ್ಳಬೇಕೆಂದು ನಮ್ಮದು ಸರ್ಕಾರಕ್ಕೆ ಮನವಿ ಇದೆ. ಅದೇ ರೀತಿಯಾಗಿ ಈ ಒಂದು ಕನಿಷ್ಠ ವೇತನ ಜಾರಿ ಮಾಡಿದ್ದು ಇದೊಂದು ವೈಜ್ಞಾನಿಕವಾಗಿ ಇದು ಒಂದು ಸರಿ ಇಲ್ಲ. ಯಾಕೆಂದರೆ ಈಗಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೆ ನಮಗೆ 36,000 ಸಂಬಳ ಸಿಗಬೇಕು. ಈಗ ಮಾಡಿದಂಥ ಸರ್ಕಾರ ಕೇವಲ ಒಬ್ಬರಿಗೆ 5,400 ರೂಪಾಯಿ ನಾವು ಗ್ರಾಮ ಪಂಚಾಯತ್ಗೆ ಅಷ್ಟೇ ಮಾಡಿದೆ. ಉಳಿದು ನಮ್ಮದು CIT ಅಡಿಯಲ್ಲಿ ಬರುವ ಎಲ್ಲ ನೌಕರಿಗೆ ಈ ಒಂದು ಅಡಿಯಲ್ಲಿ ಸೇರಿಸ್ಕೋಬೇಕು. ಹಾಗೂ ಈಗ ಮಾಡಿದಂಥ ಪರಿಷ್ಕರಣೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ತಂದು ಅದನ್ನು ನ್ಯೂನತೆಗಳು ಸರಿಪಡಿಸಿ ಮತ್ತೆ ಮರು ಆದೇಶ ಮಾಡಬೇಕೆಂದು ಈ ಒಂದು ನಮ್ಮ CIT ಅಡಿಯಲ್ಲಿ ಬರುವಂಥ ಎಲ್ಲ ಸಂಘದ ವತಿಯಿಂದ ನಾವು ಆಗ್ರಹಿಸುತ್ತೇವೆ. ನಮ್ಮ ಹೆಸರು ನಾಗರಾಜ್ ಜಿ ಬಗರು ಅಂತ, ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾಧ್ಯಕ್ಷರು.